ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 274 ಪಾಯಿಂಟ್ಸ್ ಗೇನ್ ಆಗಿ 61,419 ಕ್ಲೋಸ್ ಆದರೆ ನಿಫ್ಟಿ 84 ಪಾಯಿಂಟ್ಸ್ ಗೇನ್ ಆಗಿ 18,244 ಕ್ಲೋಸ್ ಆಗಿದೆ. ವೆರಾಸ್ ಬ್ಯಾಂಕ್ ನಿಫ್ಟಿ 110 ಪಾಯಿಂಟ್ಸ್ ಗೇನ್ ಆಗಿ 42,457 ಕ್ಲೋಸ್ ಆಗಿದೆ. ಇವತ್ತು ನಮ್ಮ ಇಂಡಿಯನ್ ಈಕ್ವಿಟಿ ಮಾರ್ಕೆಟಲ್ಲಿ ಎಫ್ಐಸು 697 ಕ್ರೋರ್ಸ್ ಸೆಲ್ ಮಾಡಿದ್ರೆ ಡಿಐಸು 636 ಕ್ರೋರ್ಸ್ ಬೈ ಮಾಡಿದ್ದಾರೆ. ಇವತ್ತು ಮಾರ್ಕೆಟ್ ಒಂದು ಪ್ರೈಸ್ ಆ್ಯಕ್ಷನ್, ಓಪನಿಂಗ್ ಸ್ವಲ್ಪ ಸ್ಲೈಡ್ ಆಗ್ತಾ ಫಸ್ಟ್ 15-20 ಮಿನಿಟ್ಸಲ್ಲಿ ಫಾರ್ಮ್ ಮಾಡಿರೋಂಥ ಬೇಸಿಂದ ಕಂಟಿನ್ಯೂಸ್ಲಿ ಮಾರ್ಕೆಟು ಅಪ್ಸೈಡ್ಗೆ ಮೂವ್ ಆಗ್ತಾ ಡೇಸ್ ಹೈಸ್ ಹತ್ರನೇ ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಎರಡರಲ್ಲೂ ಇವತ್ತು ಕ್ಲೋಸಿಂಗ್ ಕಾಣಿಸಿದೆ. ಆ್ಯಂಡ್ ಮಾರ್ಕೆಟ್ ಬಗ್ಗೆ ಮಾತಾಡ್ಕೊಳ್ಳೋಕೆ ಮುಂಚೆ ನಾವು ಕ್ರೂಡ್ ಆಯಿಲ್ ಬಗ್ಗೆ ಮಾತಾಡ್ಕೋಬೇಕು. ನಿನ್ನೆ ಕ್ರೂಡ್ ಆಯಿಲ್ ಪ್ರೈಸಸ್ಸು ಸಡನ್ ಆಗಿ 5-6% ಫಾಲ್ ಆಗಿ ಅಲ್ಲಿಂದ ಅಗೈನ್ 5-6% ರೈಸ್ ಆಗಿದೆ. ಸೊ ಒಂದು ಬಿಗ್ ಕಮಾಡಿಟಿ ಪ್ರೈಸಸ್ಸು ಇಷ್ಟು ದೊಡ್ಡ ಮೊತ್ತದಲ್ಲಿ ಚೇಂಜ್ ಆಗ್ತಾ ಇರೋದು ಡೆಫಿನೆಟ್ಲಿ ಸರ್ಪ್ರೈಸ್ ಮಾಡುತ್ತೆ. ಆಕ್ಚುಲಿ ಏನಕ್ಕೆ ಕ್ರೂಡ್ ಆಯಿಲ್ ಪ್ರೈಸಸ್ ಅಷ್ಟೊಂದು ಫಾಲ್ ಆಗಿದೆ ಅಂಡ್ ಏನಕ್ಕೆ ಅಗೈನ್ ಸೇಮ್ ರಿವರ್ಸ್ ಆಗಿ ಅಷ್ಟೊಂದು ಬೆಳೆದಿದೆ? ಒಪೆಕ್ ಐಡಿಯಾ ಇರುತ್ತಲ್ವಾ, ಲೈಕ್ ಈ ಕ್ರೂಡ್ ಆಯಿಲ್ನ ಜಾಸ್ತಿ ಪ್ರೊಡ್ಯೂಸ್ ಮಾಡ್ತಿರೋಂಥ ಕಂಟ್ರೀಸ್ ಎಲ್ಲ ಸೇರಿ ಒಂದು ಗ್ರೂಪ್ ಆಗಿ ಫಾರ್ಮ್ ಮಾಡಿರೋಂಥ ಸಂಸ್ಥೆನೇ OPEC. ಸೊ ಮಾರ್ಕೆಟ್ನಲ್ಲಿ ಯಾವ ಥರ ಅಪ್ಡೇಟ್ಸ್ ಬಂದಿದೆ ಅಂದರೆ OPEC ಅವರು ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಈವನ್ ಕ್ರೂಡ್ ಆಯಿಲ್ ಪ್ರೈಸಸ್ ಫಾಲ್ ಆಗ್ತಾ ಇದ್ರು ಇನ್ನೂ ಕ್ರೂಡ್ ಆಯಿಲ್ ಪ್ರೊಡಕ್ಷನ್ನ ಸಪ್ಲೈನ ಜಾಸ್ತಿ ಮಾಡಬೇಕಂತ ಅನ್ಕೊಂತಿರೋ ಥರ ಅಪ್ಡೇಟ್ಸ್ ಫಸ್ಟ್ ಮಾರ್ಕೆಟ್ ಅಲ್ಲಿ ಬಂದಿದೆ. ಈಗಲೇ ಚೈನಾದಲ್ಲಿರುವಂಥ ಕನ್ಸರ್ನ್ಸ್ ಲೈಕ್ ಈ ವೈರಸ್ ರಿಲೇಟೆಡ್ ಆಗಿ ಬೀಜಿಂಗ್ ನಲ್ಲಿ ಶಾಪ್ಸ್ ಮತ್ತು ಸ್ಕೂಲ್ಸ್ನ ಶಟ್ ಡೌನ್ ಮಾಡ್ತಿರೋ ಥರ ಬರ್ತಿರೋಂಥ ಅಪ್ಡೇಟ್ಸ್ ಇಂದಾನೆ ಕ್ರೂಡ್ ಆಯಿಲ್ ಪ್ರೈಸಸ್ ತುಂಬಾ ಫಾಲ್ ಆಗ್ತಿದೆ. ಅಂಡ್ ಫರ್ದರ್ ಆಗಿನೂ ಸಪ್ಲೈ ಜಾಸ್ತಿ ಮಾಡಿದ್ರೆ ಈ ತರ ಕನ್ಸರ್ನ್ಸ್ ಇಂದಾನೆ ಫಸ್ಟ್ ಕ್ರೂಡ್ ಆಯಿಲ್ ಪ್ರೈಸಸ್ ಅಂತೂ ಫಾಲ್ ಆಗಿದೆ. ಆದ್ರೆ ಅದಾದ್ಮೇಲೆ OPEC ಮೆಂಬರ್ಸ್ ನಲ್ಲಿ ಒನ್ ಆಫ್ ದ ಮೇನ್ ಮೆಂಬರ್ ಆಗಿರೋಂಥ ಸೌದಿ ಅವರು ಇವೆಲ್ಲಾನು ಮಾರ್ಕೆಟ್ ಅಲ್ಲಿ ಬಂದಿರೋವೆಲ್ಲಾನು ರೂಮರ್ಸ್ ಅಂತ, ಮೀನ್ಸ್ ಸಪ್ಲೈ ನಾವು ಜಾಸ್ತಿ ಮಾಡ್ಬೇಕಂತ ಅನ್ಕೊಂತಿಲ್ಲ ಅಂತ ಕ್ಲಾರಿಟಿ ಕೊಟ್ಟ ಮೇಲೆನೆ ಫಾಲ್ ಆಗಿರೋಂಥ ಕ್ರೂಡ್ ಆಯಿಲ್ ಪ್ರೈಸಸ್ $5 ಹತ್ರ ಪರ್ ಬ್ಯಾರಲ್ ಫಾಲ್ ಆಗಿರೋಂಥ ಕ್ರೂಡ್ ಆಯಿಲ್ ಪ್ರೈಸಸ್ ಅಗೈನ್ ರಿಕವರಿ ಆಗ್ತಾ ಸ್ವಲ್ಪ ನ್ಯೂಟ್ರಲ್ಗಂತೂ ಕ್ಲೋಸ್ ಆಗಿದೆ. ಸೊ ಒಂದು ಪಾಯಿಂಟ್ ನಲ್ಲಿ ಫಾಲ್ ಆಗಿದೆ ಅಂತ ಕ್ರೂಡ್ ಆಯಿಲ್ ಪ್ರೈಸಸ್ ಜಾಸ್ತಿ ಫಾಲ್ ಆಗಿದೆ ಅಂತ ಅದೊಂದು ಬಿಗ್ ಪಾಸಿಟಿವ್ ಈಕ್ವಿಟಿ ಮಾರ್ಕೆಟ್ಸ್ಗೆ. ಬಟ್ ಅಗೈನ್ ರಿಕವರಿ ಆಗ್ತಾ ಇರೋದು ಈಕ್ವಿಟಿ ಮಾರ್ಕೆಟ್ಸ್ ನಲ್ಲಿ ಚೇಂಜಸ್ ತಗೊಂಡ್ಬರ್ಲಿಲ್ಲ. ಅಂಡ್ ರೀಸೆಂಟ್ ಟೈಮ್ಸ್ ಅಲ್ಲಿ ಹೇಳ್ತಾ ಬರ್ತಿರೋದು FOMC ಮೀಟ್ ಫೆಡ್ ಮೀಟಿಂಗ್ ರಿಲೇಟೆಡ್ ಆಗಿ ಮಿನಿಟ್ಸ್ ಅಪ್ಡೇಟ್ ನಮಗೆ ಥರ್ಸ್ಡೇ ಬರುತ್ತೆ. ಅದು ನಮ್ಮ ಈಕ್ವಿಟಿ ಮಾರ್ಕೆಟ್ನ ಇಂಪ್ಯಾಕ್ಟ್ ಮಾಡುತ್ತೆ. ಇವಲ್ಲದೆ ನಮಗೆ ಮಾರ್ಕೆಟ್ನಲ್ಲಿ ದೊಡ್ಡದಾಗಿ ಡೇಟಾ ಪಾಯಿಂಟ್ಸ್ ಯಾವುದೂ ಇಲ್ಲ. ನೆಕ್ಸ್ಟ್ December 2, December 7 ಇಂಪಾರ್ಟೆಂಟ್ ಇವೆಂಟ್ಸ್ ಮಾರ್ಕೆಟ್ನಲ್ಲಿ ಬರ್ತಿವೆ. ಡಿಸೆಂಬರ್ ಸ್ಟಾರ್ಟಿಂಗ್ ನಲ್ಲಿ US ಅನ್ಎಂಪ್ಲಾಯ್ಮೆಂಟ್ ಡೇಟಾ ಅಂಡ್ December 7 RBI ಮೀಟಿಂಗ್ ಒಂದು ಔಟ್ಕಮ್ ಮಾರ್ಕೆಟ್ನಲ್ಲಿ ಬರ್ತಿದೆ. ಅಲ್ಲಿವರೆಗೂ ಮಾರ್ಕೆಟ್ ಮೋಸ್ಟ್ಲಿ ಒಂದು ರೇಂಜ್ ಬೌಂಡ್ನೆಸ್ ಮೇಂಟೈನ್ ಮಾಡೋದಕ್ಕೆ ಪಾಸಿಬಿಲಿಟಿ ಇದೆ. ರೀಸೆಂಟ್ ಟೈಮ್ಸ್ ಅಲ್ಲಿ ನೀವು ಗಮನಿಸಿದ್ರೆ ಮೋಸ್ಟ್ಲಿ ರೇಂಜ್ ಬೌಂಡ್ನೆಸ್ ತುಂಬಾ ಡೇಸ್ ಇಂದಾನು ಮಾರ್ಕೆಟ್ನಲ್ಲಿ ಕಾಣಿಸ್ತಾ ಇದೆ. ಬಿಕಾಸ್ ಇವೆಂಟ್ಸ್ ದೊಡ್ಡದಾಗಿ ಇಲ್ದಿರೋ ಕಾರಣವಾಗಿ ಮಾರ್ಕೆಟ್ನ ಯಾವುದು ಇಂಪ್ಯಾಕ್ಟ್ ಮಾಡ್ತಿಲ್ಲ. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ. ಆ್ಯಂಡ್ ಫ್ರೆಂಡ್ಸ್, ಮಾರ್ಕೆಟ್ ಟೈಮಲ್ಲಿ ನೀವೇನಾದರೂ ಅಪ್ಡೇಟ್ಸ್ ಪಡೆಯಬೇಕಂದ್ರೆ ನೀವು ಶೇರ್ ಟ್ರೇಡರ್ ಕನ್ನಡ ಟೆಲಿಗ್ರಾಮ್ ಆ್ಯಪಲ್ಲಿ ಜಾಯ್ನ್ ಆಗೋ ಮೂಲಕ ನೀವು ಟೈಮ್ ಟು ಟೈಮ್ ಈ ಅಪ್ಡೇಟ್ಸ್ ಪಡೆಯಬಹುದು. ನೆಕ್ಸ್ಟು ಈಸ್ ಮೈ ಟ್ರಿಪ್ ಬಗ್ಗೆ ಮಾತಾಡ್ಕೋಬೇಕು. ನಿನ್ನೆ 20% ಆ್ಯಂಡ್ ಇವತ್ತೂ ನಿಯರ್ಲಿ 20% ವರೆಗೂ ಈ ಸ್ಟಾಕ್ ಬೆಳೀತಾ ಇರೋದ್ರಿಂದ ಲಾಸ್ಟ್ 2 ಟ್ರೇಡಿಂಗ್ ಸೆಷನಲ್ಲೇ ಮೋರ್ ದ್ಯಾನ್ 40% ಅವ್ರಿಗೂ ಸ್ಟಾಕ್ ಪ್ರೈಸ್ನಲ್ಲಿ ಮೂವ್ ಕಾಣಿಸಿದೆ. ಈ ಪರ್ಟಿಕ್ಯುಲರ್ ಸ್ಟಾಕ್ ರಿಲೇಟೆಡ್ ಆಗಿ ಇವತ್ತು ಇರುವಂಥ ಅಪ್ಡೇಟ್ಸ್ ನಾವು ಗಮನಿಸಿದ್ರೆ ಇವರು ಅಸ್ಸಾಂ ಟೂರಿಸಂ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅವ್ರ ಜೊತೆ MOUನ ಸೈನ್ ಮಾಡಿರೋ ಥರ ಇದರಲ್ಲಿ ಭಾಗವಾಗಿ ಅಸ್ಸಾಂನಲ್ಲಿರುವಂಥ ಟೂರಿಸಂನ ಇವರು ಡೆವಲಪ್ ಮಾಡ್ತಾ ಇರೋ ಥರ ಅಪ್ಡೇಟ್ಸ್ ಮಾಡ್ತಿದ್ದಾರೆ. ಅಂಡ್ ಈ ಸೇಮ್ ಕಂಪನಿ ಒಂದು ಮ್ಯಾನೇಜ್ಮೆಂಟ್ ಫೈನಾನ್ಷಿಯಲ್ ಚಾನಲ್ಸ್ ಅಲ್ಲಿ ಕೊಡ್ತಿರೋಂಥ ಇಂಟರ್ವ್ಯೂಸ್ ನಲ್ಲಿ ಮೆನ್ಷನ್ ಮಾಡ್ತಿರೋದು ಒಂದು ಟೈಮ್ನಲ್ಲಿದ್ದ ಸ್ಮಾಲ್ ಪ್ಲೇಯರ್ಸ್ ಥರ ಅಲ್ಲ, ಪ್ರೆಸೆಂಟ್ ಇರೋದು ಓವರ್ ಆಲ್ ಮಾರ್ಕೆಟ್ ಶೇರ್ನಲ್ಲಿ 11-12% ಇದೆ. ಅದರಿಂದ ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಡಿಸ್ಕೌಂಟ್ಸ್ ಕಮ್ಮಿ ಮಾಡ್ತಾ ಪ್ರಾಫಿಟಬಿಲಿಟಿ ಸೈಡು ನಾವು ಸ್ಟೆಪ್ಸ್ ಹಾಕ್ತೀವಿ ಅನ್ನೋ ಥರ ಇವನ್ ಇನ್ಆರ್ಗಾನಿಕ್ ಆಗೇನು ಹೋಟೆಲ್ಸ್, ಕ್ಯಾಬ್ಸ್ ಅಂಡ್ ಬಸ್ಸಸ್ ಅಗ್ರಿಗೇಟರ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿ ಗ್ರೋ ಆಗ್ಬೇಕನ್ನೋಕೊಂತ ಇದೀವಿ ಅನ್ನೋ ಥರ ಮೆನ್ಷನ್ ಮಾಡ್ತಾ ರೀಸೆಂಟ್ ಆಗಿ ಪೋಸ್ಟ್ ಮಾಡಿರೋಂಥ ನಂಬರ್ಸು ವೀಕೆಸ್ಟ್ ನಂಬರ್ಸ್ ಅಂತ, ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಇನ್ನೂ ಬೆಟರ್ ನಂಬರ್ಸ್ ಇರುತ್ತೆ ಅನ್ನೋ ಥರ ಮ್ಯಾನೇಜ್ಮೆಂಟ್ ಇಂದ ಬರ್ತಿರೋಂಥ ಈ ಸ್ಟೇಟ್ಮೆಂಟ್ಸೇ ಫರ್ದರ್ ಆಗಿ ಸ್ಟಾಕ್ನ ಅನದರ್ 20% ಮೂವ್ ಮಾಡಿರೋ ಥರ ಕಾಣಿಸಿದೆ ಇವತ್ತು. ಫ್ರೆಂಡ್ಸ್, ಯಾವುದಾದ್ರೂ ಒಂದು ಸ್ಟಾಕ್ ಫಾಲ್ ಆದಾಗ ಪರ್ಟಿಕ್ಯುಲರ್ ಆಗಿ ಬಿಗ್ ಪ್ಲೇಯರ್ ಸೆಲ್ ಮಾಡಿದಾಗ ಕಾಣಿಸ್ತಾ ಇರೋಂಥ ಸ್ಟಾಕ್ ಫಾಲು ಅಟ್ರಾಕ್ಟಿವ್ ಆಗಿ ನೋಡ್ತಾ ರಿಟೇಲರ್ಸ್ ಮೋಸ್ಟ್ಲಿ ಇನ್ವಾಲ್ವ್ ಆಗ್ತಾ ಇರ್ತಾರಲ್ವಾ, ಆ ಥರ 12 ಸ್ಟಾಕ್ಸ್ ಹತ್ರ ಲಾಸ್ಟ್ 1 year ಅಲ್ಲಿ ಜಾಸ್ತಿ ಫಾಲ್ ಆದ ಸ್ಟಾಕ್ಸು ರಿಟೇಲರ್ಸ್ ಯಾವ ಥರ ಅವ್ರ ಪೋರ್ಷನ್ಸ್ನ ಜಾಸ್ತಿ ಮಾಡ್ಕೊಂಡಿರೋ ಥರ ಆ ಸ್ಟಾಕ್ ರಿಲೇಟೆಡ್ ಆಗಿ ರಿಟೇಲರ್ಸ್ ಅವ್ರ ಪಾಲ್ನ ಜಾಸ್ತಿ ಮಾಡ್ಕೊಂತ ಹೇಗೆ ಬೆಳೀತಾ ಹೋಗಿರೋದು ಆ 12 ಸ್ಟಾಕ್ಸ್ ಒಂದು ಲಿಸ್ಟು ಎಕನಾಮಿಕ್ಸ್ ಟೈಮ್ಸ್ ಅವರು ಪಬ್ಲಿಷ್ ಮಾಡ್ತಿದ್ದಾರೆ. ಇಲ್ಲಿ ನೀವು ಗಮನಿಸಿದ್ರೆ ಆ ಸ್ಟಾಕ್ ಲಿಸ್ಟ್ ಇಲ್ಲಿ ನಿಮಗೆ ಕಾಣಿಸ್ತಾ ಇರುತ್ತೆ. ಅಂಡ್ ಲಾಸ್ಟ್ 1 year ಅಲ್ಲಿ ಅವು ಎಷ್ಟು ಫಾಲ್ ಆಗಿವೆ ಕಾಣಿಸ್ತಾ ಇರುತ್ತೆ.
ಅಂಡ್ ಪ್ಯಾರಲಲ್ ಆಗಿ ರೀಸೆಂಟ್ ಮಂತ್ಸ್ ಅಲ್ಲಿ ಆ ಕಂಪನೀಸ್ ಅಲ್ಲಿ ರಿಟೇಲರ್ಸ್ ಒಂದು ಶೇರ್ ಹೋಲ್ಡಿಂಗ್ ಪರ್ಸೆಂಟೇಜ್ ಹೇಗೆ ಬೆಳೆದಿದೆ ಅನ್ನೋದು ಇಲ್ಲಿ ನಿಮಗೆ ಕಾಣಿಸ್ತಾ ಇರುತ್ತೆ. ಸ್ಟಾಕ್ಸ್ ಎಷ್ಟು ಬೀಳ್ತಾ ಇದ್ದಷ್ಟು KBC ಗ್ಲೋಬಲ್ ಲಿಮಿಟೆಡ್ ಸ್ಟಾಕ್ ನಲ್ಲಿ ಸೆಪ್ಟೆಂಬರ್ ನಲ್ಲಿ 39% ಹತ್ರ ಇದ್ದ ರಿಟೇಲರ್ಸ್ ಪಾಲು ಅದು ಬೆಳೀತಾ ಸೆಪ್ಟೆಂಬರ್ 2022 ಟೈಮ್ಗೆ 87% ಹೋಗಿದೆ. ಹಾಗೆ ಫ್ಯೂಚರ್ ಕನ್ಸ್ಯೂಮರ್ ಲಿಮಿಟೆಡ್ 75% ಇದ್ದಿದ್ದು 87%ಗೆ, ಹಾಗೆ ಸದ್ಭಾವ್ ಇಂಜಿನಿಯರಿಂಗ್, ದಾನಿ ಸರ್ವಿಸಸ್, ಗಾಯತ್ರಿ ಪ್ರಾಜೆಕ್ಟ್ಸ್, ಸೆಲ್ಫ್ ಮಾರ್ಕ್ ಡಿಸೈನ್ ಅಂಡ್ ಟೆಕ್, ದಿಲೀಪ್ ಬರ್ಡ್ಕಾನ್, ಜೆನ್ಸಾ ಟೆಕ್ನಾಲಜೀಸ್, ನ್ಯೂರೇಕಾ, HEG, ಫಿಸ್ ಕಾರ್ಪ್, GE ಪವರ್ ರಿಲೇಟೆಡ್ ಆಗಿ ರೀಸೆಂಟ್ ಆಗಿ ಲಾಸ್ಟ್ 1 year ಅಲ್ಲಿ ಅವು ಎಷ್ಟು ಫಾಲ್ ಕಾಣಿಸ್ತಾ ಇದ್ರೆ ಅದರಲ್ಲಿ ರಿಟೇಲರ್ಸ್ ಅವ್ರ ಪಾಲ್ನ ಎಷ್ಟು ಜಾಸ್ತಿ ಮಾಡ್ಕೊಂಡು ಹೋಗಿರೋ ಡೇಟಾ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರುತ್ತೆ. ಇದ್ರ ಜೊತೆಗೆ ಇಂಟ್ರೆಸ್ಟಿಂಗ್ ಡೇಟಾ ಪಾಯಿಂಟ್ ನಿಮಗೆ ಅಪ್ಡೇಟ್ ಮಾಡ್ಬೇಕಂತ ಅನ್ಕೊಂತಿದ್ದೀನಿ. ಇಲ್ಲಿ ನೀವು ಗಮನಿಸಿದ್ರೆ ಯಾವ್ಯಾವ ವರ್ಷಗಳಲ್ಲಿ ಯಾವ್ಯಾವ ಸೆಕ್ಟರ್ಸ್ ಬೆಟರ್ ಆಗಿ ಪರ್ಫಾರ್ಮ್ ಮಾಡಿದೆ ಅಂತ ಡೇಟಾ ಕಾಣಿಸ್ತಾ ಇರುತ್ತೆ. ಅದನ್ನ ನೋಡಿ ನಾವು ಒಂದು ಅರ್ಥ ಮಾಡ್ಕೋಬೇಕು. ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಇಯರ್ ಅಲ್ಲಿ ಒಂದು ಸೆಕ್ಟರ್ ಬೆಟರ್ ಆಗಿ ಪರ್ಫಾರ್ಮ್ ಮಾಡ್ತಿದೆ ಅಂದ್ರೆ ಅಪ್ಕಮಿಂಗ್ ಇಯರ್ಸ್ ಅಲ್ಲೂ ಬೆಟರ್ ಆಗಿ ಪರ್ಫಾರ್ಮ್ ಮಾಡುತ್ತೆ ಅಂತ ಗ್ಯಾರಂಟಿ ಇಲ್ಲಿ ನಮಗೆ ಕಾಣಿಸಲ್ಲ. ಬಿಕಾಸ್ ಲೆಟ್ಸ್ ಸೇ ಇಲ್ಲಿ ನೀವು ಗಮನಿಸಿ 2015 ನಲ್ಲಿ ಫಾರ್ಮಾ ಬೆಟರ್ ಆಗಿ ಪರ್ಫಾರ್ಮ್ ಮಾಡಿದೆ ಅಂತ 2016 ನಲ್ಲಿ ನಾವು ಇನ್ವೆಸ್ಟ್ ಮಾಡಿದ್ರೆ 2016 ಅಂಡ್ ಈವನ್ 2017 ನಲ್ಲೂ ಫಾರ್ಮಾ ಸ್ಟಾಕ್ಸ್ ಬೆಟರ್ ಆಗಿ ಪರ್ಫಾರ್ಮ್ ಮಾಡಿಲ್ಲ. ಹಾಗೆ 2013 ನಲ್ಲಿ IT ಸ್ಟಾಕ್ಸ್ ಬೆಟರ್ ಆಗಿ ಪರ್ಫಾರ್ಮ್ ಮಾಡಿದೆ ಅಂತ ಇನ್ವೆಸ್ಟ್ ಮಾಡಿದ್ರೆ 2014, 2015, 2016 ಈವನ್ 2017 ನಲ್ಲೂ IT ಸ್ಟಾಕ್ಸ್ 2013 ನಲ್ಲಿ ಇದ್ದಷ್ಟು ಮೂವ್ ನಮ್ಗೆ ಕಾಣಿಸಿಲ್ಲ. ಆತರ ಅಲ್ಲದೆ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಇಯರ್ ಅಲ್ಲಿ ಬೆಟರ್ ಆಗಿ ಪರ್ಫಾರ್ಮ್ ಮಾಡಿಲ್ಲ ಅಂತ ಅನ್ಕೊಂಡಿರುವಂತ ಸೆಕ್ಟರ್ ರಿಲೇಟೆಡ್ ಆಗಿ ಒಳ್ಳೆ ಸ್ಟಾಕ್ಸ್ ನಾವು ಆಡ್ ಮಾಡ್ಕೊಳ್ಳೋಕೆ ಆದ್ರೆ ಎಕ್ಸಾಂಪಲ್ 2012 ಅಲ್ಲಿ IT ಸ್ಟಾಕ್ಸ್ ಬೆಟರ್ ಆಗಿ ಪರ್ಫಾರ್ಮ್ ಮಾಡಿಲ್ಲ ಅಲ್ವಾ. ಸೊ ಆ ಇಯರ್ ಅಲ್ಲಿ ನಾವು ಅದನ್ನ ಬೈ ಆನ್ ಡಿಪ್ಸ್ ನಲ್ಲಿ ತುಂಬಾ ಫಾಲ್ ಆಗಿರುವಂತ ಒಳ್ಳೆ ಕ್ವಾಲಿಟಿ ಸ್ಟಾಕ್ಸ್ ನ ಆಡ್ ಮಾಡ್ಕೊಂಡಿದ್ರೆ ನೆಕ್ಸ್ಟ್ ಇಯರ್ ಆ IT ಸ್ಟಾಕ್ಸ್ ತುಂಬಾ ಬೆಟರ್ ಆಗಿ ಪರ್ಫಾರ್ಮ್ ಮಾಡಿದೆ. IT ಸ್ಟಾಕ್ಸ್ ಅಂತಾನೆ ಅಲ್ಲ 2014 ಈವನ್ 2015 ನಲ್ಲೂ ಮೆಟಲ್ ಸ್ಟಾಕ್ಸ್ ದೊಡ್ಡದಾಗಿ ಪರ್ಫಾರ್ಮ್ ಮಾಡಿಲ್ಲ. ಆದ್ರೆ ನೆಕ್ಸ್ಟ್ ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಆ ಸ್ಟಾಕ್ಸ್ ಬೆಟರ್ ಆಗಿ ಪರ್ಫಾರ್ಮ್ ಮಾಡಿವೆ. ಅದರಿಂದ ಇನ್ವೆಸ್ಟ್ಮೆಂಟ್ ಅಂದಾಗ ಕೇವಲ ನಾವು ನಂಬರ್ಸ್ ಅಲ್ಲದೆ ಸೈಕಲ್ಸ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಟೈಮ್ನಲ್ಲಿ ಯಾವುದಾದ್ರೂ ಒಂದು ಸೆಕ್ಟರ್ ತುಂಬಾ ದೊಡ್ಡದಾಗಿ ರ್ಯಾಲಿ ಆಗ್ತಾ ಇದ್ರೆ ಫೋಮೋಗೆ ಹೋಗ್ಬೇಕಾಗಂತ ನೀಡಿಲ್ಲ. ಅಂಡರ್ ಪರ್ಫಾರ್ಮ್ ಮಾಡಿದಿರೋ ಸೆಕ್ಟರ್ಸ್ ಅದರ ಸೈಕಲ್ಸ್ನ ನಾವು ಅರ್ಥ ಮಾಡ್ಕೊಳ್ಳೋಕಾದ್ರೆ ಅದರಲ್ಲಿ ಸ್ಟ್ಯಾಂಡರ್ಡ್ ಬ್ಯಾಲೆನ್ಸ್ ಶೀಟ್ ಮೀನ್ಸ್ ಲೋ ಡೆಟ್ ಇರ್ತಾ ಸೆಕ್ಟರ್ ರಿವೈವಲ್ ಬಂದಾಗ ಅವು ಗ್ರೋ ಆಗತ್ತೆ ಒಂದು ಕಾನ್ಫಿಡೆನ್ಸ್ ಇರುವಂತ ಪ್ಲೇಯರ್ಸ್ ಜೊತೆ ರಿವೈವಲ್ ಟೀಮ್ ನ ನಾವು ಪ್ಲೇ ಮಾಡಬಹುದು ಅನ್ನೋ ವಿಷಯನ ಜ್ಞಾಪಕ ಇಟ್ಕೋಬೇಕು. ಈ ಡೇಟಾನ ನಾವು ನೋಡಿದ್ರೆ ಮೋಸ್ಟ್ ಆಫ್ ದ ಟೈಮ್ ಯಾವ ಒಂದು ಸೆಕ್ಟರ್ನು ಅಪ್ಕಮಿಂಗ್ ಇಯರ್ಸ್ ಅಲ್ಲಿ ಮಲ್ಟಿಪಲ್ ಟೈಮ್ಸ್ 3 to 4 years ಕನ್ಸಿಸ್ಟೆಂಟ್ ಆಗಿ ಮೂವ್ ಆಗ್ತಿರುವಂತ ಸೆಕ್ಟರ್ಸ್ ಮೋಸ್ಟ್ಲಿ ನಮಗೆ ಕಾಣಿಸಲ್ಲ. ಅದರಿಂದ ಸೆಕ್ಟೇರಿಯನ್ ಲೀಡರ್ಶಿಪ್ ಲೈಕ್ ಈ ವರ್ಷ ಚೆನ್ನಾಗಿದೆ, ನೆಕ್ಸ್ಟ್ ಇಯರ್ ಚೆನ್ನಾಗಿರತ್ತೆ, ಆ ನೆಕ್ಸ್ಟ್ ಇಯರ್ ಇನ್ನೂ ಚೆನ್ನಾಗಿರ್ಬೋದು ಅಂತ ಆ ಸೆಕ್ಟರ್ನ ಅನ್ಕೊಂಡು ಹೈಯರ್ ಪಾಯಿಂಟ್ ಅಲ್ಲಿ ನಾವು ಬೈ ಮಾಡಿದ್ರೆ ನಾವು ಟ್ರಾಪ್ ಆದ್ರೆ ಮತ್ತೆ ನಮ್ಮ ಪ್ರೈಸ್ ಬರೋದಕ್ಕೆ ಇನ್ನೂ 2 to 3 years ಆಗ್ಬಹುದು. ಇನ್ನು 2 to 3 years ಆಗತ್ತೆ ಅನ್ನೋ ವಿಷಯನ ಜ್ಞಾಪಕ ಇಟ್ಕೋಬೇಕು. ಅದರಿಂದಾನೆ ಪ್ರತಿ ಸೆಕ್ಟರ್ ಅದರ ರಿಲೇಟೆಡ್ ಆಗಿರುವಂತ ಗ್ರೋತ್ ಸೈಕಲ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ಡೆಲಿವರಿ ಸ್ಟಾಕ್ ರಿಲೇಟೆಡ್ ಆಗಿ ಒಂದು ಅಪ್ಡೇಟ್ ಇದೆ. ಡೆಲಿವರಿ ಒಂದು ಪ್ರೀ IPO ಲಾಕ್ ಇನ್ ಎಕ್ಸ್ಪೈರಿ 21 ನವೆಂಬರ್ನ ಕಂಪ್ಲೀಟ್ ಆಗಿದೆ. ಆ ತರ ಕಂಪ್ಲೀಟ್ ಆದ್ಮೇಲೆ 2.5% ಶೇರ್ ಡೆಲಿವರಿನಲ್ಲಿ ಇರುವಂತ ಶೇರ್ನ ಕಾರ್ಲೆ ಗ್ರೂಪ್ ಅವರು ಸೆಲ್ ಮಾಡಿದ್ದಾರೆ. 2.5% ಶೇರ್ನ ಅಂದ್ರೆ ನಿಯರ್ಲಿ 1,80,00,000 ಶೇರ್ಸ್ ಹತ್ರ 330 rupees ಪರ್ ಆವರೇಜ್ ಪ್ರೈಸ್ ನಲ್ಲಿ ಸೆಲ್ ಮಾಡಿದ್ದಾರೆ. 2.5% ಸೆಲ್ ಮಾಡ್ತಿದ್ದಾರೆ ಅಂದ್ರೆ ಸ್ಟಿಲ್ ಇನ್ನು ಕಾರ್ಲೆ ಅವ್ರ ಹತ್ರ ಇನ್ನೊಂದು 2.5% ಇದೆ. ಬಿಕಾಸ್ ಈ ತರ ಸೆಲ್ ಮಾಡೋದಕ್ಕೆ ಮುಂಚೆ 5% ಆಫ್ ದ ಶೇರ್ ನ ಕಾರ್ಲೆ ಅವರು ಡೆಲಿವರಿ ಶೇರ್ಸ್ ಹೋಲ್ಡ್ ಮಾಡ್ತಿದ್ದಾರೆ. ಕಾರ್ಲೆ ಅವರು ಸೆಲ್ ಮಾಡ್ತಿರೋ ತರ ಅಪ್ಡೇಟ್ ನಿನ್ನೆನೇ ಇದೆ ನಮಗೆ. ಅವರು ನಿನ್ನೆ ಸೆಲ್ ಮಾಡ್ತಾ ಇದ್ರೆ ಮೋರ್ಗನ್ ಸ್ಟ್ಯಾನ್ಲಿ ಏಷ್ಯಾ ಅವರು ನಿಯರ್ಲಿ 48.5 lakh ಶೇರ್ಸ್ ಹತ್ರ 330 rupees ನಲ್ಲಿ ಪರ್ ಆವರೇಜ್ ಪ್ರೈಸ್ ನಲ್ಲಿ ಬೈ ಮಾಡಿದ್ದಾರೆ. ಸೆಲ್ ಮಾಡಿದ್ದು 1.8 crores. ಬಟ್ ಮೋರ್ಗನ್ ಸ್ಟ್ಯಾನ್ಲಿ ಅವರು ನಿಯರ್ಲಿ 50 lakh ಶೇರ್ಸ್ ಹತ್ರ ಆಡ್ ಮಾಡ್ಕೊಂಡಿದ್ದಾರೆ. ಮಿಕ್ಕಿರೋದು ಯಾರು ಬೈ ಮಾಡಿರೋದು ನಮಗೆ ಮಾರ್ಕೆಟ್ ಎಂಡ್ ಆದ್ಮೇಲೆ ಅಪ್ಡೇಟ್ ಆಗುತ್ತೆ. ಬ್ಲಾಕ್ ಡೀಲ್ಸ್ ಅಲ್ಲಿ ನಮಗೆ ಗೊತ್ತಾಗುತ್ತೆ ಯೂಶುವಲ್ ಆಗಿ ಯಾರು ಸೆಲ್ ಮಾಡಿದ್ದಾರೆ ಯಾರು ಬೈ ಮಾಡಿದ್ದಾರೆ ಬಿಗ್ ನೇಮ್ಸ್ ನಮಗೆ ಎಂಡ್ ಆಫ್ ದ ಡೇ NSE ನಲ್ಲಿ ಬ್ಲಾಕ್ ಡೀಲ್ಸ್ ಅಲ್ಲಿ ನಮಗೆ ಬಲ್ಕ್ ಡೀಲ್ ಸೆಕ್ಷನ್ ಅಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಹಿಂದೂಸ್ತಾನ್ ಏರೋನಾಟಿಕ್ ಬಗ್ಗೆ ಮಾತಾಡ್ಕೋಬೇಕು. ಇವರು ಕಾನ್ಫರೆನ್ಸ್ ಕಾಲ್ ರಿಲೇಟೆಡ್ ಆಗಿ ಟ್ರಾನ್ಸ್ಕ್ರಿಪ್ಟ್ ನ November 22 ಮೀನ್ಸ್ ಇವತ್ತು ಎಕ್ಸ್ಚೇಂಜಸ್ಗೆ ಅಪ್ಡೇಟ್ ಮಾಡಿದ್ದಾರೆ. ಅವರು ಅಪ್ಡೇಟ್ ಮಾಡಿರೋ ಟೋಟಲ್ ಡೇಟಾ ನೀವು ಗಮನಿಸಿದ್ರೆ ಇವರ ಫರ್ದರ್ ಗ್ರೋತ್ ರಿಲೇಟೆಡ್ ಆಗಿ ಮೀನ್ಸ್ ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಇನ್ನೂ ಫಾಸ್ಟ್ ಆಗಿ ಗ್ರೋತ್ ಆಗ್ತೀವಿ ಅನ್ನೋ ತರ ಅದರ ರಿಲೇಟೆಡ್ ಆಗಿ ಸ್ಟ್ರಾಂಗ್ ಗೈಡೆನ್ಸ್ ಕೊಡ್ತಿದ್ದಾರೆ. ಮಾರ್ಜಿನ್ ಗೈಡೆನ್ಸ್ ಪ್ರೀವಿಯಸ್ ಆಗಿ 26% ಇದ್ರೆ ಈಗ ಅದನ್ನು ಇಂಪ್ರೂವ್ ಮಾಡ್ತಾ 1% ಜಾಸ್ತಿ ಮಾಡ್ತಾ 27% ಮಾರ್ಜಿನ್ ಇರುತ್ತೆ ಅನ್ನೋ ತರ. ಅಂಡ್ ಪ್ರೆಸೆಂಟ್ ಇಲ್ಲಿವರೆಗೂ ಇವರು ರೆವೆನ್ಯೂಸ್ ಸಿಂಗಲ್ ಡಿಜಿಟ್ ನಲ್ಲಿ ಗ್ರೋತ್ ಆಗಿದೆ ಅಲ್ವಾ. ಆದರೆ ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ FY24, FY25 ನಲ್ಲಿ ಡಬಲ್ ಡಿಜಿಟ್ ಮಾರ್ಜಿನ್ ಗ್ರೋತ್ ಇರುತ್ತೆ ಅನ್ನೋ ತರ
ಓವರ್ ಆಲ್ ಬಿಸ್ನೆಸ್ ಇಲ್ಲಿಂದ ಇನ್ನೂ ಫರ್ದರ್ ಆಗಿ ಗ್ರೋತ್ ಆಗತ್ತೆ. ಇವಾಗಲೇ ಆಲ್ರೆಡಿ ಗ್ರೋ ಆಗಿದೆ. ಅದರಿಂದ ಸ್ಟಾಕ್ ಇಯರ್ ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ ನೋಡಿದ್ರೆ ನಿಯರ್ಲಿ 120% ಹತ್ರ ಆಲ್ರೆಡಿ ಮೂವ್ ಆಗಿದೆ. ಅಂಡ್ ಇವರು ಕೊಡ್ತಿರುವಂತ ಗೈಡೆನ್ಸ್ ಇಂದ FY23-24 ಅಂಡ್ ಇವನ್ FY25 ನಲ್ಲೂ ನೆಕ್ಸ್ಟ್ 2 ಇಯರ್ಸ್ ಪರ್ಟಿಕ್ಯುಲರ್ಲಿ ಕಂಪನಿ ರಿಲೇಟೆಡ್ ಆಗಿ ಬಿಸ್ನೆಸ್ ಬೆಟರ್ ಆಗಿ ಪರ್ಫಾರ್ಮ್ ಮಾಡುತ್ತೆ ಅನ್ನೋ ಒಂದು ಸ್ಟ್ರಾಂಗ್ ಗೈಡೆನ್ಸ್ ಕೊಡ್ತಿರೋ ಕಾರಣವಾಗಿ ಸ್ಟಾಕ್ ಇವತ್ತು 2.5% ಅಪ್ಸೈಡ್ ಗೆ ಮೂವ್ ಆಗಿದೆ. ನೆಕ್ಸ್ಟ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್. ನಿಫ್ಟಿ ಸಪೋರ್ಟ್ 18,180 ಅಂಡ್ ರೆಸಿಸ್ಟೆಂಟ್ 18,320. ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ 42,230 ಅಂಡ್ ರೆಸಿಸ್ಟೆಂಟ್ 42,590. ಅಂಡ್ ರೀಸೆಂಟ್ ಡೇಸ್ ಅಲ್ಲಿ ಮಾರ್ಕೆಟ್ ತುಂಬಾ ರೇಂಜ್ ಬೌಂಡ್ ನಲ್ಲಿ ಮೇಂಟೈನ್ ಮಾಡ್ತಿದೆ ಅಲ್ವಾ, ಅದರಿಂದ ಆಪ್ಷನ್ ಚೈನ್ ಡೇಟಾ ಕ್ಲಿಯರ್ ಆಗಿ ನಮಗೆ ಡೇಟಾ 18,000 to 18,500 ಅನ್ನೋ ತರ ಬಿಲ್ಡ್ ಆಗ್ತಿದೆ. ಪರ್ಸನಲಿ ನಾನು ಬಿಲೀವ್ ಮಾಡ್ತಿರೋದು 18,000 to 18,500 ರೇಂಜ್. ಅದು ಬ್ರೇಕ್ಔಟ್ ಆಗದಿರೋವರೆಗೂ ಯಾವುದೋ ಒಂದು ಐದರ್ ಒಂದ್ ಸೈಡ್ ಬ್ರೇಕ್ಔಟ್ ಆಗದಿರೋವರೆಗೂ ಆಪ್ಷನ್ ಬೈಯರ್ಸ್ಗೆ ದೊಡ್ಡದಾಗಿ ಎಡ್ಜ್ ಅಂತೂ ಇರಲ್ಲ. ಮೋಸ್ಟ್ಲಿ ಪ್ರತಿ ಡೇನಲ್ಲೂ ಅವ್ರಿಗೆ ಡಿಕೆ ನಲ್ಲಿ ಹೋಗ್ತಾನೆ ಇರುತ್ತೆ. ಆಪ್ಷನ್ ಪ್ರೀಮಿಯಂ ಬಿಕಾಸ್ ವೆರಿ ನ್ಯಾರೋ ರೇಂಜ್ ಬೌಂಡ್ನೆಸ್ ಇರೋದ್ರಿಂದ ಈ ರೇಂಜ್ ಇನ್ನೂ ಸ್ಟಿಲ್ ಇಂಪಾರ್ಟೆಂಟ್ ರೇಂಜ್ ಅನ್ನೋ ತರ ಆಪ್ಷನ್ ಚೈನ್ ಡೇಟಾನಲ್ಲಿ ಸ್ಟಿಲ್ ಡೇಟಾ ಬಿಲ್ಡ್ ಆಗ್ತಿದೆ. ಅದರಿಂದ 18,000 to 18,500 ಇದೇ ಇಂಪಾರ್ಟೆಂಟ್ ರೇಂಜ್ ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಮಾರ್ಕೆಟ್ ಅಲ್ಲಿ ನಾವು ಗಮನಿಸಬಹುದು. ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರುವಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ಸ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದ್ರೆ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ ಯು.